ಸನ್ಮಾನ್ಯ ಮುಖ್ಯಮಂತ್ರಿಗಳು 4 ಗಂಟೆಗೆ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು. ಅದು ಅವರಿಗೆ ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರಲಿಲ್ಲ. ಆ ಸ್ಟೇಜ್ ಮೇಲೆ ಸುಮಾರು 200ಕ್ಕಿಂತ ಹೆಚ್ಚಿನ ಜನ ಸೇರಿ ನಾವು ಮಾಧ್ಯಮದಲ್ಲಿ ನೋಡ್ದೋದು. ಅದು ಅವ್ರು ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮನೋ ಯಾವುದೋ ಒಂದು ಸಾರ್ವಜನಿಕ ಕಾರ್ಯಕ್ರಮನೋ ಆ ರೀತಿ ವಿಧಾನಸೌಧದ ಮುಂಭಾಗದಲ್ಲಿ ಅವರಿಗೆ ಒಂದು ಅವಮಾನಿಸ್ತಕ್ಕಂಥ ಕಾರ್ಯಕ್ರಮನೇ ಆಗಿದ್ದು ಅಂತಕ್ಕಂಥದ್ದನ್ನ ನಾವೆಲ್ಲೂ ನೋವಿನಿಂದ ನೋಡಿದ್ದೇವೆ. പക്ഷേ 2 ಗಂಟೆಗೆ KSAA ಸ್ಟೇಡಿಯಂ ಹತ್ರ ಸುಮಾರು ಒಂದು 50,000ಕ್ಕಿಂತ ಹೆಚ್ಚಿನ ಅಭಿಮಾನಿಗಳು ಅಲ್ಲಿ ಸೇರ್ತಾರೆ. 21 ಗೇಟ್ ಇದೆ KSAA ಸ್ಟೇಡಿಯಂಗೆ, 21 ಗೇಟ್ ಇರ್ತಕ್ಕಂಥದ್ದು. ಅವರು ಓಪನ್ ಮಾಡ್ತಕ್ಕಂಥದ್ದು ಬರೀ 3 ಗೇಟ್ಗಳನ್ನು ಮಾತ್ರ. ಆ 7ನೇ ಗೇಟ್ ಹತ್ರ ಸುಮಾರು ಒಂದು 10ರಿಂದ 15,000 ಜನ, ಅಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜನ ತುಂಬಿರ್ತಾರೆ. ಯುವಕರು ಯುವತಿಯರು ಮನೆಯಿಂದ ಎಷ್ಟೋ ಜನ ಹೇಳಕ್ಕೆ ಬಂದಿಲ್ಲ, ಒಂದು ಅಭಿಮಾನದಿಂದ ಆ KSAA ಸ್ಟೇಡಿಯಂಗೆ ಬರ್ತಾರೆ. ಒಂದು ಕಡೆ ಇಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಅಭಿಮಾನಿಗಳು ವಿಧಾನಸೌಧದ ಮುಂದೆ ನೋಡಿದ್ರೆ ಅಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕಾಣೋದಿಲ್ಲ. ಯಾರು ಕಾಂಪೌಂಡ್ ಮೇಲೆ ಹತ್ತಿದ್ದಾರೆ, ಯಾರು ಮರದ ಮೇಲೆ ಹತ್ತಿದ್ದಾರೆ, ಯಾರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿದ್ದಾರೆ ಅವರು ಕಾಣುತ್ತೆ ಹೊರತು ಅಲ್ಲಿ ಬಂದಿರತಕ್ಕಂಥ ಕ್ರೀಡಾಭಿಮಾನಿಗಳಿಗೆ ಅದು ನೋಡೋದಕ್ಕೂ ಅವಕಾಶ ಆಗೋದಿಲ್ಲ. ಇದೊಂದು ಪ್ರಚಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಇದಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು KSAA ಸ್ಟೇಡಿಯಂಗೆ ಹೋಗ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಗಂಟೆ 50 ನಿಮಿಷಕ್ಕೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಮೊದಲನೇ ಸಾವಾಗಿರ್ತಕ್ಕಂಥ ಸುದ್ದಿ ಬರುತ್ತೆ. 3 ಗಂಟೆ 50 ದಾಖಲೆಗಳಿಂದ 3 ಗಂಟೆ 50 ನಿಮಿಷಕ್ಕೆ ಬರುತ್ತೆ. ಬಹುಶಃ ಮುಖ್ಯಮಂತ್ರಿಗಳಿಗೆ ಸಾವಾಗಿರ್ತಕ್ಕಂಥದ್ದೇ ಗೊತ್ತಾಗ್ತಕ್ಕಂಥದ್ದು 5:15 ಗಂಟೆಗೆ ಗೊತ್ತಾಗ್ತಕ್ಕಂಥದ್ದು. 5:45ಗೆ 11 ಜನ ಸಾವಿಗೀಡಾಗಿದ್ದಾರೆ, 56ಕ್ಕಿಂತ ಹೆಚ್ಚಿನ ಜನಕ್ಕೆ ಪೆಟ್ಟಾಗಿದೆ. ಇಡೀ ಎಲ್ಲ ಮಾಧ್ಯಮದಲ್ಲಿ 4 ಗಂಟೆಗೆ ಪ್ರಸಾರ ಆಗುತ್ತೆ. ಈ ರೀತಿ ಕಾಲು ತೊಳೆತಕ್ಕೆ ಆಗಿ ಸುಮಾರು 11 ಜನ 12 ಜನ ಅಂತಕ್ಕಂಥ ಬರ್ತದೆ. ಕೊನೆಯದಾಗಿ 11 ಜನ ತೀರೋಗಿರ್ತಕ್ಕಂಥದ್ದೇನಿದೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕ, ಈ ಸರ್ಕಾರಕ್ಕೆ ಒಂದು ದೊಡ್ಡ ಕಳಂಕ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಹೇಳೋದಕ್ಕೆ ಬಯಸುತ್ತೆ. പക്ഷേ ಆ ಸಂದರ್ಭದಲ್ಲಿ ಅವ್ರಿಗೆ ತಕ್ಷಣ 10 ಲಕ್ಷ ಹಣ ಕೊಡ್ತಕ್ಕಂಥದ್ದು ಅಂತಲ್ಲ. ಅನೇಕ ಕುಟುಂಬಗಳು ಸುಸ್ಥಿತಿಯಲ್ಲಿರ್ತಕ್ಕಂಥ ಕುಟುಂಬ, ಅವ್ರಿಗೆ ಅವರ ಮಗ ಮಗಳು ಬೇಕಾಗಿತ್ತು. ಅವರ ದುಃಖ ಇವತ್ತು ತಡೆಯೋಕ್ಕೆ ಸಾರಿಲ್ಲ. ಅವರ ಗೋರಿ ಮೇಲೆ ಬಿದ್ದು, ಆ ಮಣ್ಣು ಮೇಲೆ ಬಿದ್ದು ಹೊರಳಾಡ್ತಕ್ಕಂಥ ದೃಶ್ಯಗಳನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಸರ್ಕಾರಕ್ಕೆ ಬದ್ಧತೆ ಇದ್ರೆ, ಈ ರಾಜ್ಯಕ್ಕೆ ಗೌರವವನ್ನು ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇದ್ರೆ 2 ದಿನ 3 ದಿನ ಈ ಕಾರ್ಯಕ್ರಮವನ್ನು ಮುಂದೂಡಿ ನೀವು ವಿಧಾನಸೌಧದ ಮುಂದೆ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಪೊಲೀಸ್ ಅಧಿಕಾರಿಗಳನ್ನು ಕರೆದಿ ಮಾತಾಡಿ ಯಾವ ರೀತಿ ಬಂದೋಬಸ್ತನ್ನು ಮಾಡಬೇಕಾಯಿತು, KSAA ಸ್ಟೇಡಿಯಂಲ್ಲಿ ಯಾವ ರೀತಿ ಬಂದೋಬಸ್ತ್ ಮಾಡಬೇಕಾಯಿತು ಆ ಕೆಲಸವನ್ನು ಮಾಡಬೇಕಾಯಿತು, ಮಾಡಲಿಲ್ಲ. ಇದು ತರಾತುರಿನಲ್ಲಿ ಒಂದೇ ದಿನಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತಕ್ಕಂಥ ಇದು ಮಾಡಿ ಈ ರಾಜ್ಯದ 11 ಜನ ಬಲಿಯನ್ನು ತಗೊಂಡಿದ್ರೆ ಆ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಏಕಾಏಕಿ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸ್ತಕ್ಕಂಥದ್ದು. ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಏನು ಕೊಟ್ಟಿದ್ರು, ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು DPR ಕಾರ್ಯದರ್ಶಿಗೆ ಏನು ಕೊಟ್ಟಿದ್ರು, ಈ ಕಾರ್ಯಕ್ರಮ ಮಾಡೋದು ಬೇಡ ಅಂತಕ್ಕಂಥದ್ದೇ ಅವರು ಲೆಟರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅವರ ಮಾತಿಗೆ ಗೌರವವನ್ನು ಕೊಡದ ಅಧಿಕಾರಿಗಳನ್ನು ಏಕಾಏಕಿ ಸರ್ಕಾರ ಅವರಿಗೆ ಅಮಾನತಿನಲ್ಲಿರ್ತಕ್ಕಂಥದ್ದು. ನೀವು ತಪ್ಪಿನಿಂದ ಹೊಣೆಯಿಂದ ತಪ್ಪಿಸ್ಕೊಳಕ್ಕೋಸ್ಕರ ನೀವು ಆ ಅಧಿಕಾರಿಗಳನ್ನು ಬಲಿಯನ್ನು ತಾಂಡಿರ್ತಕ್ಕಂಥದ್ದು. ನಿಮ್ಮ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು? ಪ್ರತಿನಿತ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಏನು ಈ ರಾಜ್ಯದಲ್ಲಿ ನಡೀತದೆ, ಬೆಂಗಳೂರಿನಲ್ಲಿ ಏನು ನಡೀತದೆ, ಯಾವ ಕಾರ್ಯಕ್ರಮ ಮಾಡಬೇಕಾದ್ರೆ ಏನಾಗುತ್ತೆ ಅಂತಕ್ಕಂಥ ನಿಮ್ಮ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು? ನಿಮ್ಮ DPR ಕಾರ್ಯದರ್ಶಿ ನಿಮಗೆ ಮಾಹಿತಿ ಕೊಡಬೇಕಾಯ್ತಲ್ಲ, ಇದು ಪೊಲೀಸ್ನವರು ಕೊಟ್ಟಿರ್ತಕ್ಕಂಥ ಮಾಹಿತಿನ ತಮಗೆ ತಲುಪಿಸ್ಬೇಕಾಗಿತ್ತಲ್ಲ, ಯಾಕೆ ತಲುಪಿಸಿಲ್ಲ? ನೀವು ಬರೀ ಪೊಲೀಸ್ನವ್ರನ್ನ ಗುರಿಯಾಗಿ ಇಟ್ಕೊಂಡು 3 ಜನ IPS ಅಧಿಕಾರಿಗಳನ್ನು ಮತ್ತು ಒಬ್ಬರು ACPನ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಕ್ಕಂಥದ್ದು ನೀವು ತಪ್ಪಿನಿಂದ ತಪ್ಪಿಸ್ಕೊಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ತಾವು ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು.
ನನಗೂ ಅದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತಕ್ಕಂಥ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಾವು. 6.5 ಕೋಟಿ ಜನ ಮತ ಹಾಕಿರ್ತಕ್ಕಂಥವ್ರು. ನೀವು ನಮಗೆ ಅಲ್ಲಿ ಸಾವಾಗಿರ್ತಕ್ಕಂಥದ್ದನ್ನ ನಮಗೆ ಜವಾಬ್ದಾರಿನೇ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳ, ಇಲ್ಲ ಬರೀ ವಿಧಾನಸೌಧಕ್ಕೆ ಮಾತ್ರ ತಾವು ಮುಖ್ಯಮಂತ್ರಿಗಳ? ಇದು ಜನರ ಶಾಪ ತಮ್ಮ ಸರ್ಕಾರಕ್ಕೆ ತಟ್ಟುತ್ತೆ. ಬಹುಶಃ ಇದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನು ಮಾಡುತ್ತೆ, ನೀವು ರಾಜೀನಾಮೆ ಕೊಡಬೇಕು, ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಹೇಳೋದಕ್ಕೆ ಬಯಸ್ತದೆ. ಬಹುಶಃ ಇದೆಲ್ಲ ಕಾರಣಕ್ಕಾಗಿ 17ನೇ ತಾರೀಕು 10:30 ಗಂಟೆಗೆ ಫ್ರೀಡಂ ಪಾರ್ಕಿನಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಜ್ಯದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ನಮ್ಮ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಸುಮಾರು ಒಂದು 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು. ಮುಖ್ಯಮಂತ್ರಿಗಳನ್ನ ಮತ್ತು ಸರ್ಕಾರವನ್ನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬೇಕು. ಬಹುಶಃ ಆ 11 ಕುಟುಂಬಗಳಲ್ಲಿ ಮತ್ತು 56 ಜನಕ್ಕೆ ಆಗಿರ್ತಕ್ಕಂಥ ಪೆಟ್ಟೇನಿದೆ. ಬಹುಶಃ ಇದೊಂದು ಈ ಕೆಟ್ಟ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ. ಆ 11 ಜನ ಬಲಿ ತಗೊಂಡ್ರು, ನಮಗೇನೂ ಆಗಿಲ್ಲ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ಅದನ್ನು ಮಾಚಬೇಕು ಅಂತಕ್ಕಂಥದ್ದು ಇದು ಮಾಡಿ ಇವತ್ತು ಜನಗಣತಿ ತಿರ್ಗಾ ಮತ್ತೆ ಮಾಡೋದಕ್ಕೆ ಇದು ಮಾಡಿದ್ರೆ ಜನಗಣತಿನ ನಾವು ಸ್ವಾಗತವನ್ನು ಮಾಡ್ತೇವೆ. ಜನಗಣತಿ ಮಾಡಬೇಕಾದ್ರೆ ಹಿಂದೆ ನೀವು ಕೊಟ್ಟಂತ 160-170 ಕೋಟಿ ಎಲ್ಲೋಯ್ತು ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಮುಂದೆ ಲೆಕ್ಕ ಕೊಡಬೇಕು. ತಾವು ಜನರ ದುಡ್ಡದು, ತೆರಿಗೆ ಹಣ, ಅದನ್ನ ಲೆಕ್ಕ ಕೊಡಬೇಕು. ನೀವು ಜನಗಣತಿ ಮಾಡಬೇಕಾದ್ರೆ ಯಾವ ಮನೆಗೆ ಹೋಗಿದ್ರ ಅಂತಕ್ಕಂಥ ಒಂದು ಸ್ಟಿಕ್ಕರ್ ಅನ್ನ ಪ್ರತಿ ಮನೆಗೆ ಅಂಟಿಸ್ಬೇಕು. ಆ ಮನೆಗೆ ಹೋಗಿದ್ದೀರಾ, ಚೆಕಪ್ ಮಾಡಿದ್ದೀರಾ ಇಲ್ವಾ, ಇಲ್ಲ ಒಂದು ಬಲಿಷ್ಠವಾದ ಸಮಾಜ ಇದ್ರೆ ಆ ಸಂಪೂರ್ಣವಾಗಿ ಆ ವೇರಿಯನ್ನೇ ಬಿಟ್ಬಿಡ್ತೀರಾ ಅಂತಕ್ಕಂಥ ಗೊತ್ತಾಗಬೇಕು ಅಂದ್ರೆ ಪ್ರತಿ ಮನೆ ಮೇಲೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿ ಆ ಸ್ಟಿಕ್ಕರ್ ಕಡ್ಡಾಯವಾಗಿ ಒಂದು ನಿಮ್ಮ ಜನಗಣತಿ ಮುಗಿಯೋವರೆಗೂ ಇರಬೇಕು. ಅವಾಗ ನೈಜವಾದ ಜನಗಣತಿ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ತಾವು 8-9 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ ಐತಲ್ಲ ಜನಗಣತಿಗೋಸ್ಕರ, ಇದ್ರ ಬಗ್ಗೆನೂ ತನಿಖೆ ಆಗಬೇಕು. ಈ ಹಣ ಎಲ್ಲೋಯ್ತು ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನು ಮಾಡುತ್ತೆ. ಇದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನ ಹೇಳ ಬಯಸ್ತೇನೆ.